ಇವತ್ತು ನಮ್ಮ ಇದೊಂದು ಕನ್ನಡ ಜಾತ್ರೆ ಮತ್ತೊಂದು ಮ್ಯಾಸಿವ್ ಹೊಸ ಪ್ರಯೋಗವನ್ನು ಓನರ್ ಆದ ರವಿ ಅವರು ಮತ್ತು ಇಲ್ಲಿಯ MLA ಆದ ಪ್ರತಿನಿಧಿಗಳಾದ ರವಿ ಅವರ ನೇತೃತ್ವದಲ್ಲಿ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು ಮಂಡ್ಯದಲ್ಲಿ. ಮತ್ತು ನಮ್ಮ ಚೆಲುವಣ್ಣ ಅವರ ಉಸ್ತುವಾರಿಯಲ್ಲಿ, ನಿರ್ಮಲಾನಂದರ ಅಧ್ಯಕ್ಷತೆಯಲ್ಲಿ ಇಡೀ ಜಗತ್ತಿಗೆ ಸಕ್ಕರೆ ಹಂಚಿದ ನಾಡಲ್ಲಿ ಭಾಷೆಯ ಸಕ್ಕರೆಯನ್ನು ಜಾತ್ರೆ ನಡೀತಾ ಇದೆ. ಸೊ ಎಲ್ಲ ಜನರು, ಯಾಕಂದರೆ ಬರೀ ನಾವು ಕನ್ನಡಕ್ಕೆ ವಾಟ್ಸಪ್ ಮೆಸೇಜ್ ಹಾಕೋಕ್ಕಿಂತನೂ ಸಮ್ಮೇಳನದಲ್ಲಿ ಪಾಲ್ಗೊಂಡಾಗ, ಯಾಕಂದರೆ 30,000 ಜನ ಹೆಚ್ಚು ಕಮ್ಮಿ ಇವತ್ತು ಮ್ಯಾರಥಾನಲ್ಲಿ ಓಡಿದ್ದಾರೆ ಕನ್ನಡಕ್ಕೋಸ್ಕರ. ಹಾಗಾಗಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಗದೆ ವರ್ಷ ಇಡೀ ಕನ್ನಡವನ್ನು ಮಾತಾಡೋದು, ವಾರಕ್ಕೊಂದು ಸಲಿಯಾದರೂ ಕನ್ನಡವನ್ನು ಮನೆಯಲ್ಲಿ ಅಭ್ಯಾಸ ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ಮೂಡಿಸೋ ಕೆಲಸವು ಈ ಸಾಹಿತ್ಯ ಸಮ್ಮೇಳನದಿಂದ ಆಗುತ್ತೆ. ಸಾಹಿತ್ಯವು ಬೆಳೀಲಿ. ಜೊತೆಗೆ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಭಾಷೆ, ನೆಲ, ಜಲ ಈ 3 ಮನುಷ್ಯನಿಗೆ ಅತಿ ಅಗತ್ಯ ಇರೋದು. ಅದು ಬರೀ ನಾವು ಓಟ್ ಹಾಕುವಷ್ಟೇ ಕರ್ತವ್ಯ ಇಲ್ಲ ಪ್ರತಿ ಕನ್ನಡಿಗರದ್ದು. ಸೊ ಹಾಗಾಗಿ ಕಾವೇರಿ ಕ್ಲೀನಿಂಗ್ ಅನ್ನೋ ಒಂದು ಹೊಸ ಪ್ರಯೋಗವು ರವಿ ಅವರ ನೇತೃತ್ವದಲ್ಲಿ ಆಗಲಿ ಅಂತ ಹೇಳಿ, ಯಾಕೆ ಇಡೀ ಜಗತ್ತಿಗೆ ಪಾವಿತ್ರತೆ ಕೊಟ್ಟ ನೀರು ಇಲ್ಲೇ ಹರಿಯುತ್ತೆ. ಸೊ ಆ ಪ್ರೋಗ್ರಾಮು ಆಗಲಿ. ಮತ್ತು ಚಿತ್ರರಂಗಗಳನ್ನು ನಾವೆಷ್ಟು ಬೆಳೆಸ್ತೀವೋ, ಭಾಷೆ ಬೆಳೆದಷ್ಟು ಭಾವನೆಯೂ ಬೆಳೆಯುತ್ತೆ, ವಿಶ್ವಾದ್ಯಂತ ಕನ್ನಡದ ಕೀರ್ತಿಯೂ ಬೆಳೆಯುತ್ತೆ. ಆ ಕೆಲಸವನ್ನು ಕನ್ನಡದ ಜನತೆ ಮಾಡಲಿ ಅಂತ ಹೇಳಿ ನನ್ನ ಅಪೇಕ್ಷೆ. ಮತ್ತು ನಾಡದೆಲ್ಲರೂ ಈ ಸಮ್ಮೇಳನಕ್ಕೆ ಸೇರಿ ಇವರೆಲ್ಲರ ಯಜ್ಞ, ಕನ್ನಡದ ಯಜ್ಞ ಅಂತ ಹೇಳ್ಬೋದು, ಅದಕ್ಕೆ ಬಲ ಸಿಗಲಿ ಅಂತ ಹೇಳಿ ಬಲ ಕೊಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.